ಕಣ್ಣು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ವಿಜಯಲಕ್ಷ್ಮಿ ದುರ್ಗಾವತಾರ. ನಾನು ಕೀರ್ತಿಶ್ರೀ. ಸ್ಯಾಂಡಲ್ವುಡ್ ನಲ್ಲಿ ಶುರುವಾಗಿರೋ ಸ್ಟಾರ್ ವಾರ್ ಸುದೀಪ್ ದರ್ಶನ್ ಅಭಿಮಾನಿಗಳ ಫ್ಯಾನ್ಸ್ ವಾರ್ ಆಗಿ ಕನ್ವರ್ಟ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಸುದೀಪ್ ಮಾಡಿದ ಒಂದೇ ಒಂದು ಕಮೆಂಟ್ ಫ್ಯಾನ್ಸ್ ವಾರ್ಗೆ ನಾಂದಿ ಹಾಡಿತ್ತು. ಮಾರ್ಕ್ ಸೋಲ್ಸೋದಕ್ಕೆ ಒಂದು ಪಡೆ ಸಿದ್ಧ ಆಗಿದೆ ಅಂತ ಸುದೀಪ್ ಹೇಳಿದ್ದು ದರ್ಶನ್ ಫ್ಯಾನ್ಸ್ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿದೆ. ಈಗ ಇದು ಮತ್ತೊಂದು ಹಂತ ಮುಟ್ಟಿದೆ. ನೆಗೆಟಿವ್ ಕಮೆಂಟ್ಸ್ ವಿರುದ್ಧ ವಿಜಯಲಕ್ಷ್ಮಿ ಸಿಡಿದೆದ್ದಿದ್ದಾರೆ. ಏನಿದು ಸ್ಟಾರ್ ವಾರ್ ಮತ್ತು ಫ್ಯಾನ್ಸ್ ವಾರ್ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಗಂಡು ಮೆಟ್ಟಿದ ನಾಡಲ್ಲಿ ವಾರ್ ಶುರು ಮಾಡಿದ್ದ ಕಿಚ್ಚ. ಸುದೀಪ್ ಮಾತಿನಿಂದ ಸಿಡಿದೆದ್ದಿದ್ದ ಡೆವಿಲ್ ಫ್ಯಾನ್ಸ್. ದಿನಾಂಕ 20/12/2025 ಶನಿವಾರ. ಸ್ಥಳ ಹುಬ್ಬಳ್ಳಿಯ ನೆಹರು ಮೈದಾನ. ಯುದ್ಧದ ಮಾತನಾಡಿದ್ದ ಕಿಚ್ಚ ಸುದೀಪ್. 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಇದೇ ಮಾತು, ಇದೊಂದೇ ಮಾತು, ಇದೊಂದೇ ಒಂದು ಮಾತು. ಸುದೀಪ್ ಮಾರ್ಕ್ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಹೇಳಿದ್ದ ಇದೊಂದೇ ಒಂದು ಮಾತು ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ಸ್ ವಾರ್ಗೆ ನಾಂದಿ ಹಾಡಿತು. ಸುದೀಪ್ ಹೇಳಿದ್ದ ಒಂದು ಪಡೆ ಮಾತಿಗೆ ದರ್ಶನ್ ಅಭಿಮಾನಿಗಳು ಅದು ತಮ್ಮನ್ನೇ ಉದ್ದೇಶಿಸಿ ನೀಡಿರೋ ಹೇಳಿಕೆ ಅಂತ ರಿಯಾಕ್ಟ್ ಮಾಡೋಕೆ ಶುರು ಮಾಡಿದ್ರು. ಒಂದು ಪಡೆ ಅಲ್ಲ, ಗಜಪಡೆ. ನಮ್ಮನ್ನ ಕಂಡ್ರೆ ಭಯ, ಅದಕ್ಕೆ ಗಜಪಡೆ ಅಂತ ಹೇಳಿಲ್ಲ ಸುದೀಪ್ ವಿರುದ್ಧ ಉರಿದು ಬಿದ್ದಿದ್ರು. ಅಲ್ಲದೆ ನಾನಾ ರೀತಿಯ ಅಸಹ್ಯ ಕಮೆಂಟ್ಗಳನ್ನ ಮಾಡಿದ್ರು. ಇದು ಇಲ್ಲಿಗೆ ನಿಂತಿದ್ರೆ ಯಾರು ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಆದ್ರೆ ಆಗಿದ್ದೇ ಬೇರೆ. ಫ್ಯಾನ್ಸ್ ವಾರ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಂಟ್ರಿ. ದಾವಣಗೆರೆಯಲ್ಲಿ ಸುದೀಪ್ ವಿರುದ್ಧ ಪರೋಕ್ಷ ಕಿಡಿ. ಸುದೀಪ್ ನೀಡಿದ್ದ ಹೇಳಿಕೆ ಕುರಿತು ದರ್ಶನ್ ಫ್ಯಾನ್ಸ್ ಸಿಡಿದೆದ್ದಿದ್ರು. ಸುದೀಪ್ ತಮ್ಮನ್ನೇ ಉದ್ದೇಶಿಸಿ ಆ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ಭಾವಿಸಿ ಫ್ಯಾನ್ಸ್ ವಾರ್ ಶುರು ಮಾಡಿದ್ರು. ಇದು ಇಷ್ಟಕ್ಕೆ ನಿಂತಿದ್ರೆ ಯಾರು ತಲೆ ಕೆಡಿಸಿಕೊಳ್ಬೇಕಾಗಿರ್ತಿರ್ಲಿಲ್ಲ. ಆದ್ರೆ ಈ ಫ್ಯಾನ್ಸ್ ವಾರ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ರು. ಶನಿವಾರ ಹುಬ್ಬಳ್ಳಿಯಲ್ಲಿ ಸುದೀಪ್ ಮಾತನಾಡಿದ್ರೆ, ಭಾನುವಾರ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಸುದೀಪ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ದರ್ಶನ್ ಹೊರಗಿಲ್ಲ ಅನ್ನೋ ಕಾರಣಕ್ಕೆ ಕೆಲವರು ವೇದಿಕೆ ಮೇಲೆ ಚಾನೆಲ್ಗಳಲ್ಲಿ ಕೂತು ಮಾತನಾಡ್ತಾರೆ, ಅವರ ಫ್ಯಾನ್ಸ್ ಬಗ್ಗೆ ಮಾತನಾಡ್ತಾರೆ. ಇದಕ್ಕೆ ಯಾರು ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ರು. ಇದು ಫ್ಯಾನ್ಸ್ ವಾರ್ ಸ್ಟಾರ್ ವಾರ್ ಆಗುವಂತೆ ಮಾಡಿದ್ರು. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ
ಕೂತ್ಕೊಂಡು ಮಾತಾಡೋದು, ಹೊರಗೆ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಇಟ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ವಿಜಯಲಕ್ಷ್ಮಿ ಎಂಟ್ರಿ ಬಳಿಕ ಜೋರಾದ ಫ್ಯಾನ್ಸ್ ವಾರ್. ಒಂದು ಪಡೆ ಎಂದ್ರೆ ಪೈರಸಿ ಪಡೆ ಎಂದು ಕಿಚ್ಚನ ಸ್ಪಷ್ಟನೆ. ಯಾವಾಗ ದಾವಣಗೆರೆಯಲ್ಲಿ ಡೆವಿಲ್ ಸಕ್ಸಸ್ ಮೀಟ್ನಲ್ಲಿ ಮಾತನಾಡ್ತಾ ವಿಜಯಲಕ್ಷ್ಮಿ ಸುದೀಪ್ಗೆ ಟಾಂಗ್ ಕೊಟ್ಟಿದ್ರು, ಅಲ್ಲಿಗೆ ಸುದೀಪ್ ತಮ್ಮ ಮಾತಿಗೆ ಸ್ಪಷ್ಟನೆ ಕೊಡಬೇಕಾಗಿ ಬಂದಿತ್ತು. ಇಲ್ದೇ ಹೋದ್ರೆ ತಾವು ಹೇಳಿದ್ದು ದರ್ಶನ್ ಅಭಿಮಾನಿಗಳಿಗೆ ಅನ್ನೋದು ಕನ್ಫರ್ಮ್ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಸೋಮವಾರ ತಮ್ಮ ಹೇಳಿಕೆಗೆ ವಿಜಯಲಕ್ಷ್ಮಿ ಟಾಂಗ್ ಕೊಟ್ಟಿದ್ದಾರೆ. ಇದರಿಂದ ಫ್ಯಾನ್ಸ್ ವಾರ್ ಜೊತೆಗೆ ಸ್ಟಾರ್ ವಾರ್ ಕೂಡ ಆರಂಭವಾಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸುದೀಪ್ ತಾವು ಹೇಳಿದ್ದು ಪೈರಸಿ ಮಾಡೋರಿಗೆ ಎಚ್ಚರಿಕೆ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಅಲ್ಲದೆ ಚೆಸ್ ಅನ್ನೋದು ಮೈಂಡ್ ಗೇಮ್, ಅಲ್ಲಿ ಚೆಕ್ ಇಡುವಾಗ ಹೇಳಿಯೇ ಇಡಬೇಕು, ಅದೇ ಚೆಸ್ನ ಗಮ್ಮತ್ತು. ಇದೇ ರೀತಿ ಪೈರಸಿ ಮಾಡೋರಿಗೆ ಎಚ್ಚರಿಕೆ ಕೊಡ್ತಿದ್ದೀನಿ ಅಂತ ಹೇಳಿದ್ರು. So that suddenly there are a lot of issues that started. ನಾನು ಅನ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ. ಯಾಕಂದ್ರೆ ಒಂದು ಮಾಡಕ್ಕೆ ರೆಡಿ ಆದವರಿಗೆ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಬೇಕು. ನಾನು ಅದನ್ನ ಹೇಳೋ. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರಾ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಆ್ಯಂಡ್ ವಾಚ್ ಅಂತ. ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲ್ ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ. ಎಲ್ಲಾರ್ದು ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಒಟ್ಟು ಮಾಡಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು. ಈಗ ಒಂದು ಮರಿಬೇಡಿ, ಹುಬ್ಳಿಯಲ್ಲಿ ಹೇಳ್ಬೇಕಾದ್ರೆ ಎಲ್ಲ ನನಗೇನಷ್ಟು 30 years ಅಂಕಲ್ ಬರ್ತೀನಿ. ಈಗ ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವ ಅಲ್ಲಿ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ, ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ, ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ. ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು, ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ. ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರಿ, ಎಲ್ಲ ನೋಡಿದ್ರಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕ್ಕೆ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ಕೆ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಟ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನೆಸೆಸಿಟಿ ಇದ್ರೆ ಹೇಳ್ತಾ ಇದ್ದೆ. ಇನ್ನೊಂದು ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಈ ರೂಮಲ್ಲಿ ಸಡನ್ನಾಗೆ ಒಂದು ಕೆಟ್ಟ ವಾಸನೆ ಬಂತು ಅಂದ್ಕೊಳ್ಳೋಣ, ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ, ಕರೆಕ್ಟಾ? ಬಹುಶಃ ನಿಮ್ಮೆಲ್ಲರಿಗಿಂತ ಜಾಸ್ತಿ ಅವರೇ ಹಿಂಗೆ ಅನ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತು. ಅಲ್ಲಿಗೆ ಬಿಡ್ತೀನಿ ನಾನು. ವಿಜಯಲಕ್ಷ್ಮಿಗೆ ಮಾತಿನ ಮೂಲಕ ಕಿಚ್ಚನ ತಿರುಗೇಟು. ನನ್ನ ಬಗ್ಗೆ ಹೇಳಿದ್ರೆ ಮಾತ್ರ ಉತ್ತರ ಕೊಡ್ತೀನಿ ಎಂದಾರನ್ನ. ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ನೀಡಿದ್ದ ಹೇಳಿಕೆಯನ್ನ ನಾನು ನೋಡಿಲ್ಲ. ನಾನು ಹೇಳಿಕೆ ನೀಡಿದ ಮರುದಿನ ಯಾರೂ ಮಾತನಾಡಿಲ್ಲ. ಆದರೆ ಇದಾದ ಮರುದಿನ ಇದು ದೊಡ್ಡ ಸುದ್ದಿಯಾಗಿದೆ. ಇದ್ಯಾಕೆ ಅಂತ ನನಗೆ ಗೊತ್ತಿಲ್ಲ. ವಿಜಯಲಕ್ಷ್ಮಿ ನನ್ನ ಬಗ್ಗೆ ಮಾತನಾಡಿಲ್ಲ, ನನ್ನ ಬಗ್ಗೆ ಮಾತನಾಡಿದ್ದಾರೆ ಅಂತ ಅವರು ಹೇಳಿ, ಆಗ ನಾನು ಉತ್ತರ ಕೊಡ್ತೀನಿ. ಅವರು ನನ್ನ ಕುರಿತು ಆ ಮಾತು ಹೇಳಿದ್ದಾರೆ ಅಂತ ಭಾವಿಸೋದು ಸರಿಯಲ್ಲ. ಅವರು ಯಾರಿಗೆ ಹೇಳಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಲಿ, ಅದಾದ ಬಳಿಕ ಉತ್ತರ ಕೊಡ್ತೀನಿ. ಅವರು ನನಗೆ ಹೇಳಿದ್ದಾರೆ ಅಂತ ಭಾವಿಸಿ ಉತ್ತರ ಅಪೇಕ್ಷಿಸಿದ್ರೆ ನೀವು ನನಗೆ ಅವಮಾನ ಮಾಡಿದಂತೆ ಅಂತ ಸುದೀಪ್ ವಿಜಯಲಕ್ಷ್ಮಿಗೆ ಮಾತಿನ ಮೂಲಕವೇ ತಿರುಗೇಟು ನೀಡಿದ್ರು. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತು.
ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ. ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯ್ತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ, ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗಿಂದ ಯಾಕೋ ನ್ಯೂಸ್ ಆಯಿತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದಾರೋ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ಅನ್ಕೋಬೇಕು? ಕೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳಿಸಿ, ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ನಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಇದಕ್ಕಿಂತ ಮೇಲೆ ಏನು ಹೇಳಿ ನಾನು? ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನನ್ನದು ನೋಡಿಲ್ಲ, ಇವತ್ತು ಇಂಟರ್ವ್ಯೂಲ್ಲಿ ಯಾರೋ ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ DK ಸರ್ ಹತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತವ್ರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದಾರೆ. ನಾವು ಹತ್ತುತ್ತಾ ಇದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನು ನೋವಲ್ಲಿದ್ದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ನಾವು ಆ ಥರ ಅಲ್ಲ, ಯಾವ್ದೋ ಹೆಣ್ಮಗು ಬಗ್ಗೆ ಮಾತಾಡೋಣ. ವಿಜಯಲಕ್ಷ್ಮಿ ಹೇಳಿಕೆಗೆ ಸುದೀಪ್ ಚಕ್ಕರ್ ಕೊಡ್ತಿದ್ದಂತೆ ಕಿಚ್ಚನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಸಭ್ಯಕರ ಕಮೆಂಟ್ ಮಾಡೋಕೆ ಶುರು ಮಾಡಿದ್ರು. ಅಲ್ಲದೆ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ಪೋಸ್ಟ್ ಗಳನ್ನ ಹಾಕಿದ್ರು. ಇದರಿಂದ ವಿಜಯಲಕ್ಷ್ಮಿ ಬೇಸರ ಮಾಡ್ಕೊಂಡಿದ್ರು. ಆದ್ರೆ ಸುಮ್ನೆ ಕೂತ್ರೆ ಇದು ಇನ್ನೊಂದು ಹಂತ ತಲುಪುತ್ತೆ ಅಂತ ವಿಜಯಲಕ್ಷ್ಮಿ ಪೊಲೀಸರ ಮೊರೆ ಹೋಗಿದ್ದಾರೆ. ಈ ಮೂಲಕ ಅಸಭ್ಯಕರ ಕಮೆಂಟ್ ಮಾಡೋರಿಗೆ ಬುದ್ಧಿ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸುದೀಪ್ ಹೇಳಿಕೆ, ಅದಕ್ಕೆ ವಿಜಯಲಕ್ಷ್ಮಿ ಪ್ರತಿಕ್ರಿಯೆ. ಇದಾದ ಬಳಿಕ ಸುದೀಪ್ ಸ್ಪಷ್ಟನೆ ನೀಡಿದ ಬಳಿಕ ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ತಾರಕಕ್ಕೇರಿತು. ಅಭಿಮಾನ ಮೆರೆಯೋ ಭರದಲ್ಲಿ ಸುದೀಪ್ ಅಭಿಮಾನಿಗಳು ವಿಜಯಲಕ್ಷ್ಮಿ ಕುರಿತು ಅಸಭ್ಯಕರ ಕಮೆಂಟ್ ಮಾಡಿದ್ರು. ಅದನ್ನ ತೆರೆಯ ಮೇಲೆ ತೋರಿಸಲು ಸಹ ಆಗಲ್ಲ ಬಿಡಿ, ಅಷ್ಟು ಕೆಟ್ಟ ಕೊಳಕಾಗಿ ಕಮೆಂಟ್ ಪೋಸ್ಟ್ಗಳನ್ನ ಮಾಡಿದ್ದಾರೆ. ತಾವು ಒಬ್ಬ ಮಹಿಳೆ, ಅದರಲ್ಲೂ ಒಂದು ಮಗುವಿನ ತಾಯಿ ಕುರಿತು ಪೋಸ್ಟ್ ಮಾಡ್ತಿದ್ದೀವಿ ಅನ್ನೋದನ್ನ ಮರೆತಂತೆ ವರ್ತಿಸಿದ್ದಾರೆ. ಇದರಿಂದ ಸಿಡಿದೆದ್ದ ವಿಜಯಲಕ್ಷ್ಮಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ರಮ್ಯಾ ಹಾದಿಯಲ್ಲೇ ನಡೆದ ವಿಜಯಲಕ್ಷ್ಮಿ ದರ್ಶನ್. ಬ್ಯಾಡ್ ಕಾಮೆಂಟ್ಸ್ ಮಾಡಿದವರ ವಿರುದ್ಧ ಎಫ್ಐಆರ್. ಈ ವರ್ಷದ ಮಧ್ಯಭಾಗದಲ್ಲಿ ನಟಿ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ಟ್ರೋಲ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಲಿ ಅಂತ ರಮ್ಯಾ ಮಾತನಾಡಿದ್ದು ದರ್ಶನ್ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆಗ ರಮ್ಯಾ ವಿರುದ್ಧ ಅಸಭ್ಯಕರ ಕಮೆಂಟ್ಗಳನ್ನ ಮಾಡಿದ್ದೇ ಅಲ್ಲದೆ ರೇಪ್ ಮತ್ತು ಕೊಲೆ ಬೆದರಿಕೆ ಕೂಡ ಹಾಕಿದ್ರು. ಆಗ ರಮ್ಯಾ ದರ್ಶನ್ ಫ್ಯಾನ್ಸ್ಗೆ ಬುದ್ಧಿ ಕಲಿಸಬೇಕು ಅಂತ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಮಾಡಿ ದೂರು ನೀಡಿದ್ರು. ಈ ದೂರು ಆಧರಿಸಿ ಸುಮಾರು 12 ಜನರನ್ನ ಪೊಲೀಸರು ಬಂಧಿಸಿದ್ರು. ಇವರಲ್ಲಿ 7 ಜನರಿಗೆ ಬೇಲ್ ಸಿಕ್ಕಿದ್ದು, ಇನ್ನುಳಿದವರು ಈಗಲೂ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ. ಸುದೀಪ್ ಸ್ಪಷ್ಟನೆ ನೀಡಿದ ಬಳಿಕ ಕಿಚ್ಚನ ಅಭಿಮಾನಿಗಳು ವಿಜಯಲಕ್ಷ್ಮಿ ವಿರುದ್ಧ ಅಸಭ್ಯಕರ ಪೋಸ್ಟ್ ಕಮೆಂಟ್ಗಳನ್ನ ಮಾಡಿದ್ರು. ಇದರಿಂದ ಬೇಸರಗೊಂಡಿರೋ ವಿಜಯಲಕ್ಷ್ಮಿ ರಮ್ಯಾ ಹಾದಿಯಲ್ಲೇ ನಡೆದಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ರನ್ನ ಭೇಟಿ ಮಾಡಿ ದೂರು ನೀಡಿದ್ದಾರೆ. ವಿಜಯಲಕ್ಷ್ಮಿ ನೀಡಿದ ದೂರಿನ ಅನ್ವಯ ಒಟ್ಟು 18 ಸೋಷಿಯಲ್ ಮೀಡಿಯಾ ಖಾತೆ ಹೊಂದಿರೋರ ಜೊತೆಗೆ ಇನ್ನೂ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಅಸಭ್ಯಕರ ಕಮೆಂಟ್ ಮಾಡಿದ ಸುದೀಪ್ ಅಭಿಮಾನಿಗಳಿಗೆ ಈಗ ಭಯ ಶುರುವಾಗಿದೆ. ದರ್ಶನ್ ಅಭಿಮಾನಿಗಳಿಗೆ ಆದ ಗತಿಯೇ ತಮಗೂ ಆಗೋ ಆತಂಕ ಕಾಡ್ತಿದೆ. ಇಷ್ಟಕ್ಕೂ ಎಫ್ಐಆರ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಫಿರ್ಯಾದುದಾರರ ಪತಿ ಚಲನಚಿತ್ರ ನಟರಾಗಿರ್ತಾರೆ. ಇದೇ ತಿಂಗಳು ಅಂದ್ರೆ ಡಿಸೆಂಬರ್ 11ನೇ ತಾರೀಕಿನಂದು
ಫಿರ್ಯಾದಿ ಪತಿ ನಟಿಸಿರುವ ದಿ ಡೆವಿಲ್ ಎಂಬ ಕನ್ನಡ ಚಲನಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು, ಅದರ ಯಶಸ್ಸಿನ ಬಗ್ಗೆ ಫಿರ್ಯಾದಿ ದಿನಾಂಕ 21/12/2025 ತಾರೀಕಿನಂದು ದಿ ಡೆವಿಲ್ ಚಿತ್ರ ತಂಡದೊಂದಿಗೆ ದಾವಣಗೆರೆಯಲ್ಲಿ ಏರ್ಪಡಿಸಲಾಗಿದ್ದ ಯಶಸ್ಸಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಚಿತ್ರದ ಬಗ್ಗೆ ವೇದಿಕೆಯಲ್ಲಿ ಮಾತನಾಡಿರುತ್ತಾರೆ. ಇದರ ಜೊತೆ ಚಿತ್ರದಲ್ಲಿ ನಟಿಸಿರುವ ಸಹ ನಟ ನಟಿಯರು ಕೂಡ ಜನರ ಮುಂದೆ ಮಾತನಾಡಿರುತ್ತಾರೆ. ಇದೇ ಸಮಯದಲ್ಲಿ ಫಿರ್ಯಾದಿ ಚಿತ್ರದ ಬಗ್ಗೆ ಹಾಗೂ ಪತಿಯ ಬಗ್ಗೆ ಮಾತನಾಡಿದ್ದು, ಫಿರ್ಯಾದಿ ಪತಿಯ ನಟನೆ ಬಗ್ಗೆ ಜನರಿಗೆ ಕೇಳಿರ್ತಾರೆ ಹಾಗೂ ಅವರು ಇಲ್ಲದಿರುವ ಸಮಯದಲ್ಲಿ ಯಾರು ಏನೇ ಮಾತನಾಡಿದ್ರು ಅದರ ಬಗ್ಗೆ ಅಭಿಮಾನಿಗಳು ಏನೂ ಕೂಡ ಪ್ರತಿಕ್ರಿಯೆ ನೀಡಬಾರದು ಅಂತ ಕೂಡ ಹೇಳಿರ್ತಾರೆ. ಇದನ್ನ ಮಾಧ್ಯಮದಲ್ಲಿ ಪ್ರಚಾರ ಮಾಡಿರ್ತಾರೆ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿರುತ್ತೆ. ಫಿರ್ಯಾದಿಯ ಹೇಳಿಕೆಯ ಬಗ್ಗೆ ಕೆಲವು ಕಿಡಿಗೇಡಿಗಳು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಫಿರ್ಯಾದಿ ಬಗ್ಗೆ ಅಶ್ಲೀಲವಾಗಿ ಕೆಲವು ಅಪರಿಚಿತ ವ್ಯಕ್ತಿಗಳು ನಕಲಿ ಖಾತೆಯಲ್ಲಿ ಎಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡಿದ್ದು ಹಾಗೂ ಸಂದೇಶಗಳನ್ನು ಕಳಿಸಿರ್ತಾರೆ. ಫಿರ್ಯಾದಿ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ಗಳಿಗೆ ಪಟ್ಟಭದ್ರ ಹಿತಾಸಕ್ತಿಗಳು ಫಿರ್ಯಾದಿ ಹಾಗೂ ಫಿರ್ಯಾದಿ ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ಕೀಳುಮಟ್ಟದ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ಈ ಸಂದೇಶಗಳು ಭಯ ಹುಟ್ಟಿಸುವ ಮತ್ತು ಸ್ತ್ರೀಯರ ಬಗ್ಗೆ ಉಲ್ಲೇಖಿಸಲು ಕೂಡ ಆಗದಂತಹ ಕೀಳುಮಟ್ಟದ್ದಾಗಿದೆ ಹಾಗೂ ಮಹಿಳೆಯ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದೆ. ಇದರಿಂದ ಫಿರ್ಯಾದಿಗೆ ವೈಯಕ್ತಿಕವಾಗಿ ಹಾಗೂ ಮನಸ್ಸಿಗೆ ಘಾಸಿ ಉಂಟು ಮಾಡಿದ್ದು, ಈ ರೀತಿ ಫಿರ್ಯಾದಿ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿರುವ ನಕಲಿ ಖಾತೆ ಹಾಗೂ ಇತರರ ಬಗ್ಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಕೊಟ್ಟ ದೂರು ಇತ್ಯಾದಿ. ಇನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಿರೋ ಅಕೌಂಟ್ಗಳು ವ್ಯಕ್ತಿಗಳು ಯಾರು ಅನ್ನೋದನ್ನ ನೋಡೋದಾದ್ರೆ, ಯೋಗಿ ಕಿಚ್ಚ @ಯೋಗಿ ಟ್ವೀಟ್ XX, ಮಿಸ್ಟರ್ ಅನಾಥ @ಯುವರ್ ಡ್ಯಾಡಿ, ಮಹಿ ಕಿಚ್ಚ @ಮಹಿ ಕಿಚ್ಚ 21, ಕೂಲ್ ಜೋಯ್ @ದ ಎಕ್ಸ್ ರೋಸ್ಟರ್, ವಿರಾಟ್ ಕಿಚ್ಚ 18 @ವಿರಾಟ್ ಕಿಚ್ಚ, ಗಸ್ @ಸುಮ್ನೆ XYZ, ಮಾಸ್ ಗಾಡ್ @ಮಾಸ್ ಗಾಡ್ ಬಾಸ್, ಆತ್ರೇಯ MX, ಅಕ್ಷಯ್ @ಕಿಂಗ್ ಕಿಚ್ಚ, ಗೂಳಿ @ಕೇಕಲ್ಟ್, ಜೀವಾ ಕಿಚ್ಚ @ಕಿಚ್ಚ ಕಿಂಗ್ಮಾ, @ಟ್ರೋಲ್ ನಿಮ್ಮಪ್ಪ, ಐಆಮ್ DK @ಕರುನಾಡ ಕಿಚ್ಚ, ದಿವ್ಯಾ ಶರ್ಮಾ, ಕಿಚ್ಚ 45 ಟ್ರೋಲರ್, RR12, ಮಾರ್ಕ್ ಬಾಸ್ 45, ಗೌಡ ರೋಹಿತ್ ಹಾಗೂ ಇತರರು. ದೂರು ನೀಡಿದ ಬಳಿಕ ಇನ್ಸ್ಟಾಗ್ರಾಮ್ ಸ್ಟೋರಿ ಶೇರ್. ಸುದೀಪ್ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಧನ್ಯವಾದ. ತಮ್ಮ ವಿರುದ್ಧ ಅಸಭ್ಯಕರ ಕಮೆಂಟ್ ಮಾಡಿರೋರು ಮತ್ತು ಪೋಸ್ಟ್ ಮಾಡಿರೋರ ವಿರುದ್ಧ ವಿಜಯಲಕ್ಷ್ಮಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದಾದ ಬಳಿಕ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಹಾಕಿದ್ದಾರೆ. ಇದರಲ್ಲಿ ಸುದೀಪ್ ಫ್ಯಾನ್ಸ್ಗೆ ಧನ್ಯವಾದ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಯಾಕೆ ಧನ್ಯವಾದ ಹೇಳಿದ್ದಾರೆ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ತಮ್ಮ ವಿರುದ್ಧ ಕೆಟ್ಟ ಕಮೆಂಟ್ ಮಾಡಿದ್ರೆ ಟಾಂಗ್ ಕೊಡೋದು ಬಿಟ್ಟು ಧನ್ಯವಾದ ಹೇಳಿದ್ದೇಕೆ ಅಂತ ಗೊತ್ತಾಗಬೇಕಾದ್ರೆ ವಿಜಯಲಕ್ಷ್ಮಿ ಶೇರ್ ಮಾಡಿರೋ ಸ್ಟೋರಿಯಿಂದಲೇ ಗೊತ್ತಾಗುತ್ತೆ. ಇಷ್ಟಕ್ಕೂ ವಿಜಯಲಕ್ಷ್ಮಿ ಶೇರ್ ಮಾಡಿರೋ ಸ್ಟೋರಿಯ ಸಾರಾಂಶ ಏನು ಅನ್ನೋದನ್ನ ನೋಡೋದಾದ್ರೆ, ವಿಜಯಲಕ್ಷ್ಮಿ ಸ್ಟೋರಿಯಲ್ಲೇನಿದೆ? ಎಲ್ಲ ಕ್ಲಾಸ್ ಫ್ಯಾನ್ಸ್ಗೆ ತಾವು ಯಾವ ದರ್ಜೆಗೆ ಸೇರಿದವರು ಎಂಬುದನ್ನು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಮಾಹಿತಿಗಾಗಿ ಅಭಿಮಾನ ಹೆಸರಿನಲ್ಲಿ ಅತಿರೇಕ ಮೆರೆಯುವುದನ್ನು ಸಹಿಸಲು ಇನ್ಮುಂದೆ ಸಾಧ್ಯವಿಲ್ಲ. ಹೀಗಾಗಿ ಇಲ್ಲಿ ಸೂಚಿಸಿರುವ ಸೋಷಿಯಲ್ ಮೀಡಿಯಾ ಖಾತೆಗಳ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ. ಅತ್ಯಂತ ಕೀಳುಮಟ್ಟದ ಭಾಷೆ ಬಳಸಿರುವ ಕ್ಲಾಸ್ ಹುಡುಗಿಯರಿಗೆ ಮತ್ತು ಆಕಾಶದಿಂದ ಉದುರು ಬಿದ್ದವರಂತೆ ಆಡುವ ಕ್ಲಾಸ್ ಪುರುಷರಿಗೆ ವಿಶೇಷ ಅಭಿನಂದನೆಗಳು. ತಾಯಂದಿರಿಗೆ ನೀವು ನೀಡುವ ಗೌರವ, ನಿಮ್ಮ ನಡವಳಿಕೆ ಎಲ್ಲವೂ ಕನಿಷ್ಠ ಸಭ್ಯತೆಯನ್ನ ಮೀರಿದ್ದು ಅದಕ್ಕೆ ವಿಶೇಷ ವಿವರಣೆ ಕೊಡಬೇಕಾಗಿಲ್ಲ. ಇಂತಹದನ್ನ ನೋಡಿಕೊಂಡು ಇದೆಲ್ಲ ಸಾಮಾನ್ಯ ಬಿಡು ಅಂತ ಕೂರುವವಳು ನಾನಲ್ಲ. ಇದೊಂದು ಸಾಮಾನ್ಯ ದಿನ ಬಿಡು ಎಂದು ನೀವು ಅಂದುಕೊಂಡಿದ್ರೆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಇದು ಕೇವಲ ನನ್ನೊಬ್ಬಳ ಬಗ್ಗೆ ಮಾತ್ರವಲ್ಲ, ಜಗತ್ತಿನಲ್ಲಿರುವ ಪ್ರತಿ ಮಹಿಳೆಯೂ ಗೌರವಕ್ಕೆ ಅರ್ಹಳಾಗಿರುತ್ತಾಳೆ. ಸುದೀಪ್ ದರ್ಶನ್ ಸ್ಟಾರ್ ವಾರ್ಗೆ ರಕ್ಷಿತಾ ಎಂಟ್ರಿ. ಇಬ್ಬರು ನನಗೆ ಫ್ಯಾಮಿಲಿ ಎಂದ ನಿರ್ದೇಶಕ ಪ್ರೇಮ್. ಸುದೀಪ್ ದರ್ಶನ್ ನಡುವೆ ನಡೀತಿರೋ ಸ್ಟಾರ್ ವಾರ್ ಮತ್ತು ಫ್ಯಾನ್ಸ್ ವಾರ್ಗೆ ಸ್ಯಾಂಡಲ್ವುಡ್ನ ಸ್ಟಾರ್ ಜೋಡಿ ನಟಿ ರಕ್ಷಿತಾ ಮತ್ತು ಡೈರೆಕ್ಟರ್ ಪ್ರೇಮ್ ಎಂಟ್ರಿ ಕೊಟ್ಟಿದ್ದಾರೆ. ಇಬ್ಬರ ನಡುವೆ ನಡೀತಿರೋ ಯುದ್ಧಕ್ಕೆ ರಕ್ಷಿತಾ ಸ್ಪಷ್ಟನೆ ನೀಡಿದ್ದು, ಪೈರಸಿ ಕುರಿತು ನಟ ಸುದೀಪ್ ಹೇಳಿರೋದು ಸರಿ ಅಂತ ಹೇಳಿದ್ದಾರೆ. ಸುದೀಪ್ ಪೈರಸಿ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ. ದರ್ಶನ್ ಮತ್ತು ಸುದೀಪ್ ಇಬ್ರು ಒಳ್ಳೆಯ ಸ್ನೇಹಿತರು. ಅಲ್ಲದೆ ವಿಜಯಲಕ್ಷ್ಮಿ ಕೂಡ ಸುದೀಪ್ ಬಗ್ಗೆ ಮಾತನಾಡಿಲ್ಲ. ಚಿತ್ರರಂಗದಲ್ಲಿ ಯಾವುದೇ ಸ್ಟಾರ್ ವಾರ್ ಇಲ್ಲ ಅಂತ ಹೇಳಿದ್ದಾರೆ.
ಇದೇ ರೀತಿ ರಕ್ಷಿತಾ ಪತಿ ಡೈರೆಕ್ಟರ್ ಪ್ರೇಮ್ ಕೂಡ ಸ್ಟಾರ್ ವಾರ್ ಬಗ್ಗೆ ಮಾತನಾಡಿದ್ದಾರೆ. ಪೈರಸಿ ಬಗ್ಗೆ ಸುದೀಪ್ ಹೇಳಿರೋದು ಸರಿಯಾಗಿಯೇ ಇದೆ. ಪೈರಸಿಯಿಂದ ಚಿತ್ರರಂಗ ಹಾಳಾಗ್ತಿದೆ. ಸುದೀಪ್ ಮತ್ತು ದರ್ಶನ್ ಇಬ್ಬರು ನನ್ನ ಫ್ಯಾಮಿಲಿ ಇದ್ದಂತೆ. ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ವಾರ್ ಇಲ್ಲವೇ ಇಲ್ಲ. ನಮ್ಮ ಕಾಲನ್ನ ನಾವೇ ಎಳೆದುಕೊಳ್ಳಬಾರದು. ಫ್ಯಾನ್ಸ್ ಕೂಡ ಇದನ್ನ ಗಮನದಲ್ಲಿಟ್ಕೊಳ್ಳಿ ಅಂತ ನಿರ್ದೇಶಕ ಪ್ರೇಮ್ ಇಬ್ಬರು ನಟರ ಅಭಿಮಾನಿಗಳಿಗೆ ಕಿವಿ ಮಾತು ಹೇಳೋ ಕೆಲಸ ಮಾಡಿದ್ದಾರೆ. ಎಲ್ಲ ಚಿತ್ರರಂಗಗಳಲ್ಲೂ ಫ್ಯಾನ್ಸ್ ವಾರ್ ಕಾಮನ್. ಆದರೆ ಸ್ಯಾಂಡಲ್ವುಡ್ ನಲ್ಲಿ ಎಂದಿಗೂ ಈ ಮಟ್ಟಿಗೆ ಫ್ಯಾನ್ಸ್ ವಾರ್ ಕೀಳು ಮಟ್ಟಕ್ಕೆ ಇಳಿದಿರಲಿಲ್ಲ. ಸುದೀಪ್ ಫ್ಯಾನ್ಸ್ ಕೂಡ ದರ್ಶನ್ ಫ್ಯಾನ್ಸ್ ಜೊತೆಗೆ ಪೈಪೋಟಿ ಬಿದ್ದರಂತೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದಾರೆ. ಇಂಥವರಿಗೆ ಬುದ್ಧಿ ಕಲಿಸೋದಕ್ಕೆ ವಿಜಯಲಕ್ಷ್ಮಿ ಪೊಲೀಸರ ಮೊರೆ ಹೋಗಿದ್ದು ನಿಜಕ್ಕೂ ಸಂತಸದ ಸುದ್ದಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.